ಇವಾಗ ಬನಾರಿ ಅಮ್ಮನ್ ಟೆಂಪಲಲ್ಲಿ ದರ್ಶನ ಆಯಿತು. ನೆಕ್ಸ್ಟು ಭವಾನಿ ಸಾಗರ್ ಡ್ಯಾಮ್ಗೆ ಹೋಗ್ತಾಯಿದ್ದೀವಿ. ಜಸ್ಟ್ ಇಲ್ಲಿಂದ 12 ಕಿಲೋಮೀಟ್ರ್ ಏನೋ ಇದೆ ಅಷ್ಟೇ. ಇಷ್ಟು ದೂರನೇ ಬಂದಿದ್ದೀವಿ, ನೋಡ್ಕೊಂಡು ಹೋಗ್ಬಿಡೋಣ. ಓಪನ್ ಇರುತ್ತಾ ಇಲ್ಲ ಅದಕ್ಕೇನಾದ್ರು ರೆಸ್ಟ್ರಿಕ್ಷನ್ ಇರುತ್ತಾ ಏನಂತ ನಾನು ಚೆಕ್ ಮಾಡಿಲ್ಲ. ಜಸ್ಟ್ ಇಲ್ಲಿಂದ 12 ಕಿಲೋಮೀಟ್ರ್ ಇದೆ, ಇಷ್ಟು ದೂರನೇ ಬಂದಿದ್ದೀವಿ. 12 ಕಿಲೋಮೀಟ್ರ್ ತಾನೇ, ನೋಡಿಬಿಡೋಣ. ಓಪನ್ ಇದ್ದರೆ ಆದರೆ ಹೋಗೋದು, ಇಲ್ಲ ಅಂದರೆ ರಿಟರ್ನ್ ಬರೋದಷ್ಟೇ. ಬನಾರಿ ಅಮ್ಮನ್ ಟೆಂಪಲಲ್ಲಿ ಏನು ಅಷ್ಟೊಂದೇನು ರಶ್ ಇರಲಿಲ್ಲ. ನಾವು ಹೋಗಿದ್ದು 15 ರುಪೀಸು ಕ್ಯೂಗೆ. ಸ್ಪೆಷಲ್ ದರ್ಶನ 15 ಮತ್ತು 50 ಎರಡಿದೆ. ಸೊ ನಾವು ಬಂದಾಗ ಏನು ಅಷ್ಟು ರಶ್ ಇರಲಿಲ್ಲ. 15 ರುಪೀಸ್ಗೆ ಹೋದ್ವಿ. ಆಯಿತು, ದರ್ಶನ ಆಯಿತು, ಎಲ್ಲ ಪೀಸ್ಫುಲ್ಲಾಗಿ ಆಯಿತು. ರಿಟರ್ನ್ ಹೋಗ್ತಾ ಇದ್ದೀವಿ. ಈ ಭವಾನಿ ಸಾಗರ್ ಡ್ಯಾಮ್ ನೋಡಿಕೊಂಡು ಮತ್ತೆ ನಮ್ಮ ಪಯಣ ಮೈಸೂರಿನತ್ತ. ಫೈನಲಿ ಭವಾನಿ ಸಾಗರ್ ಡ್ಯಾಮ್ ಹತ್ರ ಬಂದ್ವಿ. ಸೊ ಇದೇ ಭವಾನಿ ಸಾಗರ್ ಡ್ಯಾಮು. ಇಯರ್ ಆಫ್ ಕನ್ಸ್ಟ್ರಕ್ಷನ್ನು 1948 ಸ್ಟಾರ್ಟ್ ಆಗಿ 1955 ಮುಗಿದಿದೆ. ಗಾರ್ಡನ್ ಥರದ್ದು ಏನಾದ್ರು ಏರಿಯಾ ಎಲ್ಲ ಮಾಡಿರ್ತಾರಲ್ಲ, ಅದೆಲ್ಲ ಏನಾದ್ರು ಇದ್ದರೆ ಇಲ್ಲಿ ಬಿಟ್ಟರೆ ಅಲ್ಲಿಗೆ ನಮ್ಮನ್ನು ಹೋಗಿ ಚೆಕ್ ಮಾಡುವ. ಫೋಟೋಶೂಟ್ ನಡೀತಾ ಇದೆ. ಗಾಡಿಗಳು ಲೈನಪ್ ಮಾಡಿ ಇಟ್ಟಿದ್ದೀವಿ. ನಮ್ಮ ಹುಡುಗ ಜೀವನ ಪಣಕ್ಕಿಟ್ಟು ಫೋಟೋ ತೆಗಿತಾವನೆ. ಜೀವನ ಪಣಕ್ಕಿಟ್ಟು ಫೋಟೋ ತೆಗಿತಾ ಇದೆಯಾ? ಲಾರಿ ಹೋದಾಗ ಅಲ್ಲಾಡ್ತೈತೆ, ನೋಡ್ದ? ಗೊತ್ತಾಯ್ತೈತಾ? ಹಾಂ, ಶೇಕ್ ಆಯ್ತೈತೆ ನೋಡಿ, ಈಗಲೂ ಅಲ್ಲಾಡ್ತೈತೆ. ಎಲ್ಲ ಗಾಡಿಗಳದ್ದು ಬಾಯ ಹತ್ರ ಏನ್ ಸರ್ ಹೊಡೆದಿದ್ದು? ಹೊಡೆದ್ರಿ ಏನ ಇವನು ಗಾಡಿನ ಬಿಲ್ ಎಲ್ಲಿ ಕಟ್ಟವ್ ನೋಡು. ಯಾವ ಹುಡುಗಿ ಕೊಟ್ಲು? ಹಾಂ, ಯಾವ್ದೋ ಹುಡುಗಿ ಕೊಟ್ಟಿದ್ದಾಳೆ ಗಾಡಿಯನ್ ಬಿಲ್ಲು. ಏನಕ್ಕದು? ಯಪ್ಪ, ನೋಡಿ ಜನರೇ, ಹುಡುಗನಿಗೆ ಆಗಲೇ ಮಹಿಳಾ ಅಭಿಮಾನಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಗಾರ್ಡಿಯನ್ ಬೆಲ್ಲೆಲ್ಲ ಕೊಡೋ ಮಟ್ಟಕ್ಕೆ ಬೆಳೆದ್ಬಿಟ್ಟವ್ರೆ. ಗಿಫ್ಟ್ ರೋಸ್ ಕೊಡೋದು ನೋಡಿದ್ದೀನಿ. ಓ, ಗಾರ್ಡಿಯನ್ ಬೆಲ್ಲೆ ಕೊಟ್ಟವ್ರೆ. ಗಂಟೆ ನಮ್ಮ ಹುಡುಗನಿಗೆ ಗಂಟೆ ಕೊಟ್ಟವ್ರಲ್ಲ. ಬೆಕ್ಕಿಗೆ ಗಂಟೆ ಕಟ್ಟಂಗೆ ನಮ್ಮ ಹುಡುಗನ್ಗೆ ಯಾರೋ ಗಂಟೆ ಕೊಟ್ಟವ್ರಲ್ಲ. ಜಿಮ್ಗೆ ಹೋಗ್ತಿದ್ದಂಗೆ ಎಲ್ಲ ಬರ್ತೈತೆ ರೀ, ಹುಡಿಕೊಂಡು ಹುಡುಗನ್ಗೆ. ಪ್ರೀತಿಯಿಂದ ಹಾರನೂ ಹಾಕ್ತಾರೆ, ಅದನ್ನ ಅಭಿಷೇಕ ಮಾಡ್ತಾರೆ. ಏನ್ ಮಾಡ್ತಾರೆ? ಹೌದು. A few moments later. ಈಗ ಸಮಯ 3:45 ಆಗಿದೆ. ಊಟ ಇಲ್ಲೇ ಆಯಿತು. ಭವಾನಿ ಸಾಗರ್ ಡ್ಯಾಮಿಂದ ರಿಟರ್ನ್ ಬರುವಾಗ ಯಾವುದೋ ವಿಲೇಜ್ ನೇಮ್ ಗೊತ್ತಿಲ್ಲ, ಇಲ್ಲಿ ಅಲ್ಲೇ ಫ್ರೈಡ್ ರೈಸ್ ಎಲ್ಲ ತಿಂದ್ವಿ. ಸೊ ಇವಾಗ ಡೈರೆಕ್ಟು ಮೈಸೂರು ಕಡೆಗೆ. ಸೊ ನಮ್ಮ ಬಾಯ್ಸ್ ಎಲ್ಲ ಚಾಮರಾಜನಗರ ತನಕನೂ ನನ್ನ ಜೊತೆ ಬರ್ತಾರೆ. ಚಾಮರಾಜನಗರ ಆದಮೇಲೆ ಹಾಗೆ ಆ ಕಡೆ ಈ ಕಡೆ ಡಿಸ್ಪರ್ಸ್ ಆಗ್ತಾರೆ. 2000 years later. ವ್ಯೂ ನೋಡಿ, ಮೇಲ್ಗಡೆ ಅಂತೂ ಬೆಟ್ಟಗಳು ಎಷ್ಟು ಎತ್ತರಕ್ಕಿದೆ ಅಂದರೆ ಅಪ್ಪ, ನೆಕ್ಸ್ಟ್ ಲೆವೆಲ್ ಹೈಟಿಗಿದೆ ಬೆಟ್ಟ.
ಯಪ್ಪ ಎದುರುಗಡೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಬೆಟ್ಟ. ಲಾರಿ ಎಷ್ಟು ಅಳ್ತಾ ಇದೆ ಅಂದರೆ, ಅಣ್ಣ ನನ್ನ ಕೈನಲ್ಲಿ ಆಯ್ತಾ ಇಲ್ಲ ಅಂತ ಇದೆ. ಲಾರಿಗಳು ಹೀಟಾಗಿ ನಿಂತು ಬಿಡುತ್ತೋ ಏನೋ, ಸುಮಾರು ಲಾರಿಗಳು ನಿಂತುಬಿಟ್ಟಿರುತ್ತೆ ಹಂಗೆ. ಇದೇ ರೀತಿ ಸುಮಾರು ಲಾರಿಗಳು ನಿಂತಿದ್ದಾವೆ. ವಂದನೆಗಳು. ಯಪ್ಪ ಕ್ರೇಜಿ ಆಗಿದೆ ವ್ಯೂ ಮಾತ್ರ. ಲಾರಿ ಟರ್ನ್ ಆಗೋಕ್ಕೆ ಎಷ್ಟು ಹಿಂಸೆ ಅಂದರೆ, ದೊಡ್ಡದು ಬೇರೆ ಲಾರಿ, ಸಿಕ್ಕಾಪಟ್ಟೆ ಹಿಂಸೆ ಟರ್ನ್ ಆಗೋಕ್ಕೆ. ಎದುರುಗಡೆಯಿಂದನೂ ಲಾರಿ, ಸುತ್ತಮುತ್ತ ಲಾರಿನೇಪ್ಪ. ಯಪ್ಪ ಯಪ್ಪ ಯಪ್ಪ, ನನಗೆ ತಿರ್ಗೋ ಟೈಮಲ್ಲಿ ನಾನು ಸಂಧಿಯಿಂದ ನುಕ್ಕೊಂಬಿಡ್ಬೇಕು, ಇಲ್ಲ ಅಂದರೆ ಸೈಕ್ ಮಾಡಿಬಿಡ್ತಾರೆ ನಮ್ಮನ್ನ. ತಿರ್ಗಪ್ಪಿ ನೀನು ಹಿಂದೆ ಬರಬೇಡ ಅಷ್ಟೇ, ನೀನು ಹೆಂಗಾರ ತಿರ್ಕೋ.
ರಾಜಣ್ಣ ಸೈಡಿಗೆ ಬನ್ನಿ, ನಾವು ಹೋಯ್ತೀವಿ. ಸೈಡಿಗೆ ಬನ್ನಿರಿ, ನಾವಾರು ಹೋಯ್ತೀವಿ. ಪಾಪ ಕೆಂಪಸ್ಸು ಎದೆ ಮೇಲೆ ಬಂದ್ಬಿಡ್ತಾನೆ ಬಿಟ್ರೆ. A few moments later. ಹೊಡಿರಿ ಒಂದೇ ಸತಿ ಹೊಡಿರಿ ನಾ ಅಜ್ಜಿ. ಲಾರಿದು ಟೈರೇ ಬ್ಲಾಸ್ಟ್ ಆಗಿ ಆಚೆಗೆ ಬಂದ್ಬಿಟ್ಟೈತೆ. ಟೈರು ಬ್ಲಾಸ್ಟ್ ಆಗಿ ಬಂದೇ ಬಿಟ್ಟೈತೆ ಆಚೆಗೆ ಹೋಗೋತ್ಲಿಗೆ. ಹೀಟ್ ಆಗಿಬಿಟ್ಟು ಅದು ಎಷ್ಟೆಷ್ಟು ದೂರದಿಂದ ಬಂದಿರುತ್ತೋ. ಸನ್ಪ್ಯೂರ್ ಆಯಿಲ್ದು ಸಾಕತ್ತಾಗಿದೆ ಮಾತ್ರ ಕಪ್ಪಗೆ. ಹೊಸ ಟಿಲ್ಲರ್ಗಳ ಇದು ಹಳೇದೇ ಇರಬೇಕು, ಹೊಸದಲ್ಲ ಅದು.
ಅಂತ ಬರ್ತಾ ಇದ್ದಾನೆ, ಅಂತ ಬರ್ತಾ ಇದ್ದಾನೆ, ಅಂತ ಬರ್ತಾ ಇದ್ದಾನೆ. ಇಬ್ರು ಹತ್ರ ಬಂದ್ರು. ಆಕ್ಸಿಡೆಂಟ್ ಆಗೋಯ್ತಾ? ಅದೇ ಆಗಲ್ಲ ಸರ್. ಅವನ್ ಬಾಡ್ಗೆ ಅವ್ನು ಹೊಟ್ಟೋಗ್ತಾನೆ, ಇವನ್ ಬಾಡ್ಗೆ ಇವನು ಹೊಟ್ಟೋಗ್ತಾನೆ. ಅಯ್ಯೋ ಮುಂಡೆ ಮಕ್ಳ. Wow, nice. ಮೇಲೆ ಬಂದ್ಬಿಡ್ತೀಯಲ್ಲಪ್ಪ ಫೋನಲ್ಲಿ ಮಾತಾಡ್ಕೊಂಡು. ಇಂಥ ಘಾಟಲ್ಲೂ ಫೋನಲ್ಲಿ ಮಾತಾಡ್ತಾವನು. ಎಂಥ ತರಲೆ ಜನ ಇರಬೇಕು ಹೇಳಿ. ಮತ್ತೆ ಅವನು ಹಸನೂರಿಗೆ ಬಂದ್ವಿ ದಿಂಬಮ್ಮ. ನಿಲ್ಸು. ಅವನು ಯಾರು ಬ್ರೋ? ಅವನು ಲಾರಿ ಈಗ ಲಾಸ್ಟಲ್ಲಿ ಮೇಲೆ ಬಂದಲ್ಲ. ದೇವರಡೆಗೂ ಮೀಟ್ರಪ್ಪ ಆಯ್ತದು. ಸಖತ್ತಾಗಿ ಬಂದ್ಬಿಟ್ಟ ಮಾತ್ರ ಅವನು. ಫೋನಲ್ಲಿ ಮಾತಾಡ್ತಾವನು. ರೆಕಾರ್ಡ್ ಐತೆ ಫುಲ್ಲು. ಫೋನಲ್ಲಿ ಮಾತಾಡ್ತಾವನು ಅವನು. ಫೋನಲ್ಲಿ ಮಾತಾಡ್ಕೊಂಡು ಬರ್ತಾವನವನು. ಈ ಕೆಳಗಡೆ ಹೋದಲ್ಲ ಈಗ ಟ್ಯಾಂಕರ್ ಅಂತಾನೆ. ಅದು ಅಂತ ಟರ್ನಿಂಗ್ ಅಲ್ಲಿ ಏನ್ ಗೊತ್ತಾ, ಧೂಮಕೇತು ಬಂದಂಗೆ ಬರ್ತಾವನ ಒಳ್ಳೆ. ಹೌದು. ಯಪ್ಪ. ತಗೊಂಡು ಬರ್ತೀನಿ. ಹಾಂ, ಗಾಡಿ ಹಾಕೊಂಡು ತಗೊಳ್ಳಲ್ವ ಅಲ್ಲಿ ನೀನು? ಗಾಡಿ ಹಾಕೊಂಡು ತಗೊಳ್ಳೋದು ಬೆಸ್ಟ್ ಅಲ್ವಾ? ಹಾಂ, ನಡಿ ಅಲ್ಲೇ ಹಾಕೊಂಡು ತಕೋ. ಅವನಿಗೆ ಅಲ್ಲಿದ್ದೊಂದು ಫೋಟೋ ಬೇಕು ಅಂತಂದ. ಇದು ಆರ್ಚಿದೆ ಅಲ್ಲ ಇಲ್ಲಿ. ಇಲ್ಲಿ ಇದು ಓಕೆ, ತೆಗಿಬೇಕಾ ಈಗ? ಫೋಟೋ ತಗೊತೀನಿ ಅಂತ ಅಂದ. ಅದಕ್ಕೆ ಗಾಡಿನೇ ತಗೋ ಅಂದೆ. ಅದೇನು ರೋಡ್ ಇಲ್ಲ ಅಲ್ವಾ? ಕ್ಲೋಸ್ ಆಗಿರಬೇಕು ಅಷ್ಟೇ. ಅಷ್ಟೇ.